ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ನ ಬಳಿಯ ಎಡ್ವರ್ಡ್ ಏರ್ ಬೇಸ್ನಲ್ಲಿ ಮೇಲೇರಿದ ಯುದ್ಧ ವಿಮಾನವು ಯಾವುದೇ ಸೂಚನೆ ಇಲ್ಲದೆ ಪತನಗೊಂಡಿತು. ಇದು ಯುಎಸ್ಎಯ ವಾಯುಪಡೆಗೆ ಸೇರಿದ ಬಿ-52 ಸ್ಟ್ರಾಟೋ ಫೋರ್ಟೆಸ್ ವಿಮಾನವಾಗಿದೆ. ಯಾವುದೇ ಅಪಾಯದ ಸೂಚನೆ ಇಲ್ಲದೆ ಅದು ಎಡ್ವರ್ಡ್ ಏರ್ ಬೇಸ್ ಮಿಲಿಟರಿ ವಿಮಾನ ನಿಲ್ದಾಣದಲ್ಲೇ ಬಿದ್ದಿದೆ. ವಿಡಿಯೋ ತುಣುಕುಗಳು ವಿಮಾನಗಳ ಭಾಗಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದನ್ನು ತೋರಿಸಿವೆ. ತುರ್ತು ಸಿಬ್ಬಂದಿ ಕೂಡಲೇ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿ ಶ್ರಮಿಸಿದವು. ಯುಎಸ್ಎ ಕಾಲಮಾನ ನಡು ಮಧ್ಯಾಹ್ನ ಎಂದರೆ ನಮ್ಮೂರಿನ ನಟ್ಟಿರುಳು ಹೊತ್ತಿನಲ್ಲಿ ಈ ದುರಂತ ಘಟನೆ ನಡೆದಿದೆ. ಈ ಯುದ್ಧ ವಿಮಾನದಲ್ಲಿ ಸೇನಾ ಪೈಲಟ್ ಸಹಿತ ಮಿಲಿಟರಿಯ ಕೆಲವರಿದ್ರು. ಅವರು ಎಷ್ಟು ಮಂದಿ, ಅವರಿಗೇನಾಯಿತು ಎನ್ನುವ ಬಗೆಗೆ ಯಾವುದೇ ಮಾಹಿತಿ ಹೊರಬಂದಿಲ್ಲ. ವಿಮಾನ ಬಿದ್ದಲ್ಲಿ ದಟ್ಟ ಹೊಗೆ ಸುತ್ತಿಕೊಂಡಿರುವುದರಿಂದ ಆರಂಭದಲ್ಲಿ ರಕ್ಷಣಾ ಕಾರ್ಯಕ್ಕೆ ಅದು ತೊಡಕುಂಟು ಮಾಡಿತು. ಈ ಬಿ-52 ವಿಮಾನಗಳು 1950ರಿಂದಲೂ ಯುಎಸ್ಎ ವಾಯುಪಡೆಯ ಭಾಗವಾಗಿರುವ ಬಾಂಬರ್ ವಿಮಾನಗಳಾಗಿವೆ. 16,000 ಕಿಲೋಮೀಟರ್ನವರೆಗೂ ದಾಳಿ ಮಾಡುವ ಸಾಮರ್ಥ್ಯದ ಈ ವಿಮಾನವು ಹಿಂದೆ ವಿಯೆಟ್ನಾಂ, ಅಫ್ಘಾನಿಸ್ತಾನ, ಇರಾಕ್, ಇರಾನ್ ಮೊದಲಾದ ಯುದ್ಧಗಳಲ್ಲಿ ಬಳಕೆಯಾಗಿದ್ವು.